ಗೋ ಹತ್ಯೆ ನಡೆದಾಗ ರಾಜಕಾರಣಿಗಳು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡುತ್ತೇವೆ, ಹೀಗೆ ಮಾಡುತ್ತೇವೆ ಎಂದು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ರಾಜಕಾರಣಿಗಳ ಮಧ್ಯೆ ಇಲ್ಲೊಬ್ಬ ಉದ್ಯಮಿ ಆಕಳು ಕಳೆದುಕೊಂಡವರ ಮನೆಗೆ ಇತ್ತೀಚೆಗೆ ತೆರಳಿ ಕರು ಹಾಕಿದ ಆಕಳು ಮತ್ತು ಕರುವನ್ನು ದಾನವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದು ಮೆಚ್ಚುಗೆಗೆ ಪಾತ್ರರಾದರು. ಆ ಉದ್ಯಮಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಮಾಸ್ತಪ್ಪ ನಾಯ್ಕ್ ಕಡು ಬಡತನದಿಂದ ಬೆಳೆದು ಬಂದ ಇವರು ಕಳೆದ 10-12 ವರ್ಷದಿಂದ ಸುತ್ತಮುತ್ತಲಿನ ಊರಿನಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡುತ್ತಾ ಬಡವರಿಗೆ ಏನಾದರೂ ಕೊಡಬೇಕು ಎನ್ನುವ ಕಾರಣಕ್ಕೆ ತಾವು ದುಡಿದ ಹಣದಲ್ಲಿ ಸ್ವಲ್ಪ ಸೇವೆಗೆ ಮೀಸಲು ಇಟ್ಟು ಅನಾರೋಗ್ಯ ಪೀಡಿತರಿಗೆ, ಕಡು ಬಡವರಿಗೆ ಸಹಾಯ ಮಾಡುತ್ತಾ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಇವರು ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಕೊಂಡಾಕುಳಿಯಲ್ಲಿ ಇತ್ತೀಚೆಗೆ ನಡೆದ ಗೋವಿನ ಹತ್ಯೆಯಲ್ಲಿ ಗರ್ಭದ ಆಕಳನ್ನು ಕಳೆದುಕೊಂಡ ಕೃಷ್ಣ ಆಚಾರಿ ಅವರಿಗೆ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಆಕಳು ಮತ್ತು ಕರುವನ್ನು ದಾನವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಕೇವಲ ಗೋಹತ್ಯೆ ಖಂಡಿಸಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ, ಸಮಸ್ಯೆಗೆ ಸ್ಪಂದಿಸುವ ಗುಣ ಹೊಂದಿರಬೇಕು. ಕೊಂಡಾಕುಳಿಯಲ್ಲಿ ನಡೆದ ಗರ್ಭದ ಆಕಳ ಹತ್ಯೆಯನ್ನು ನಾವೆಲ್ಲ ಖಂಡಿಸಿದ್ದೇವೆ. ಕೃಷ್ಣ ಆಚಾರಿ ಮನೆಯ ಗೋವಿನ ಹತ್ಯೆ ಮತ್ತು ಅವರ ಮನೆಯ ಪರಿಸ್ಥಿತಿ ಸ್ಥಳೀಯರಿಂದ ತಿಳಿದು ಏನಾದರೂ ಸಹಾಯ ಮಾಡಬೇಕು, ಅವರ ನೋವಿಗೆ ಸ್ಪಂದಿಸಬೇಕು ಎಂದು ಆಕಳು ಮತ್ತು ಕರುವನ್ನು ಅವರಿಗೆ ನೀಡಿದ್ದೇನೆ. ಅದನ್ನು ಅವರು ಚೆನ್ನಾಗಿ ನೋಡಿಕೊಳ್ಳಲಿ, ಅವರ ಮನೆಯಲ್ಲಿ ಗೋವಿನ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಎಂದರು. ಗೋಹತ್ಯೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತದೆ. ಆರೋಪಿಗಳ ಪತ್ತೆ ಮತ್ತು ತನಿಖೆ ಕಾನೂನಿನ ಪ್ರಕಾರ ನಡೆಯುತ್ತಿದೆ. ತಪ್ಪಿಸಿಕೊಂಡ ಆರೋಪಿಗಳನ್ನು ಹಿಡಿಯುವ ಕೆಲಸವನ್ನು ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ಜಿಲ್ಲೆ, ರಾಜ್ಯ, ದೇಶದಲ್ಲಿ ಗೋವಿನ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಬರಬೇಕು. ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ. ನಾನು ಇವರಿಗೆ ಏನಾದರೂ ಕೊಡಬೇಕು ಎನ್ನುವ ಮನಸ್ಸಿತ್ತು. ಅದಕ್ಕೆ ಇವತ್ತು ಬಂದಿದ್ದೇನೆ. ಕೃಷ್ಣ ಆಚಾರಿ ಮನೆಯವರಿಗೆ ಆಕಳನ್ನು ನೀಡಿದರೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಸ್ಥಳೀಯರು ಹೇಳಿದರು. ಅದರಂತೆ ಆಕಳನ್ನು ನೀಡಿದ್ದೇನೆ. ಗರ್ಭದ ಗೋವಿನ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಒಂದು ವೇಳೆ ಅವರು ಕಾನೂನಿನ ಅಡಿಯಲ್ಲಿ ತಪ್ಪಿಸಿಕೊಂಡರೆ ಕರ್ಮ ಅವರನ್ನು ಬಿಡುವುದಿಲ್ಲ ಎಂದರು. ಭಟ್ಕಳ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುತ್ತೀರಾ ಎಂದು ಮಾಧ್ಯಮದವರು ಕೇಳಿದಾಗ ನಾನು ಕಡು ಬಡತನದಿಂದ ಬಂದಿದ್ದೇನೆ. ಕಳೆದ 10-12 ವರ್ಷದಿಂದ ಸುತ್ತಮುತ್ತಲಿನ ಊರಿನಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಸಹಾಯ ಕೇಳುವವರ ಸಂಖ್ಯೆ ಜಾಸ್ತಿ ಆಗುತ್ತಾ ಬಂದಂತೆ ಬಡವರಿಗೆ ಏನಾದರೂ ಕೊಡಬೇಕು ಎನ್ನುವ ಕಾರಣಕ್ಕೆ ದುಡಿದ ದುಡ್ಡಿನಲ್ಲಿ ಸ್ವಲ್ಪ ಸೇವೆಗೆ ಮೀಸಲು ಇಟ್ಟಿದ್ದೇನೆ. ಹೆಚ್ಚಿನದಾಗಿ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆ. ದೇವರು ಇನ್ನೂ ಸೇವೆ ಮಾಡಬೇಕು ಎಂದು ಬರೆಯುವುದು ಇದ್ದರೆ ಜನರು ಯಾವ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಹಾಗೆ ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು. ಲಾಸ್ಟ್ ಈ ಘಟನೆ ನಡೆದಂದು ಆ ಟೈಮ್ ನಾವೆಲ್ಲ ಖಂಡಿಸಿದ್ದೇವೆ. ಕೇವಲ ಖಂಡಿಸಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಸಾಲ್ವ್ ಆಗೋದಿಲ್ಲ, ಹೌದಲ್ವ ಹೇಳಿ. ಸೊ ಇವ್ರ ಮನೆ ಪರಿಸ್ಥಿತಿ ನಾವು ನಮ್ಮ ಮಿತ್ರರು ಸ್ವಲ್ಪ ಜನ ಫೋನ್ ಮಾಡಿ ಹೇಳಿದ್ರು, ನಮಗೆ ವಿಷಯ ಹೇಳಿದ್ರು, ಹೀಗೆ ಉಂಟು, ಏನಾದರೂ ಸಹಾಯ ಮಾಡೋಣ ಅಂತ. ಸೊ ಅದಕ್ಕೆ ನಾವು ಏನಾದರೂ ಸ್ಪಂದಿಸಬೇಕು ಅಂತ ಹೇಳಿ ಒಂದು ದನ ಮತ್ತು ಕರುವನ್ನು ತಗೊಂಡು ಬಂದು ಇವತ್ತು ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇದರಿಂದ ಅವರಿಗೆ ಅವ್ರ ಮನೆಯವರು ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನೂ ಗೋವುಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನನ್ನ ಆಸೆ. ಈ ರೀತಿ ಶಿಕ್ಷೆ ಯಾವ ರೀತಿ ಆಗಬೇಕು? ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಅವರು ಏನಾದರೂ ಕಾನೂನಿನ ಅಡಿಯಲ್ಲಿ ತಪ್ಪಿಸ್ಕೊಂಡ್ರು ಕೂಡ ಕರ್ಮ ಅವರನ್ನು ಬಿಡುವುದಿಲ್ಲ. ಏನಿದ್ರು ಅವರು ಅನುಭವಿಸ್ತಾರೆ. ದಾನ ಮಾಡಬೇಕು ಅಂತ ಮನಸ್ಥಿತಿ ಇತ್ತು, ಇವರಿಗೆ ಏನಾದರೂ ಕೊಡಬೇಕಂತ. ಸೊ ನಾನು ವಿಚಾರಿಸಿದಾಗ, ಊರಿನ ಲೋಕಲ್ ವಿಚಾರಿಸಿದಾಗ ಗೋವನ್ನು ಕೊಡ್ಬೋದು ಅಂತ ಹೇಳಿದ್ರು. ಇವ್ರ ಮನೆಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ನಾವು ಒಂದು ಗೋವು ಕರುವನ್ನು ನೋಡಿದ್ದೇವೆ. ಅದನ್ನು ಕಾನೂನು ಪ್ರಕಾರ ಅವರೆಲ್ಲ ಅಧಿಕಾರಿಗಳು ನೋಡ್ಕೊಳ್ತಾರೆ. ಗೀತಾ ಕೃಷ್ಣ ಆಚಾರಿ ಮಾತನಾಡಿ, ಆಕಳು ಕಳೆದುಕೊಂಡು 1.5 ತಿಂಗಳು ಕಳೆಯಿತು.
ಯಾರೂ ಮನೆಗೆ ಬಂದು ಸಹಾಯ ಮಾಡಿರಲಿಲ್ಲ. ಮಾಸ್ತಪ್ಪ ನಾಯ್ಕ ಅವರು ಸ್ಥಳೀಯರಿಂದ ಮಾಹಿತಿ ಪಡೆದು ಆಕಳು ತಂದು ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ. ನಮ್ಮ ಮನೆಯ ಕೊಟ್ಟಿಗೆ ತುಂಬಿಸಿ ಕೊಟ್ಟಿದ್ದಕ್ಕೆ ನೆಮ್ಮದಿ ಇದೆ. ಗರ್ಭದ ಆಕಳನ್ನು ಕಳೆದುಕೊಂಡ ನೋವಿದೆ. ಅದಕ್ಕೆ ನ್ಯಾಯ ಸಿಗಬೇಕು. ಆರೋಪಿ ಹಿಡಿದಿದ್ದಾರೆ ಎನ್ನುವ ಸುದ್ದಿ ಇದೆ. ಶಿಕ್ಷೆ ಕೊಟ್ಟಿದ್ದಾರಾ ಇಲ್ಲವೋ ಗೊತ್ತಿಲ್ಲ. ಯಾವ ಆಕಳಿಗೂ ಹೀಗೆ ಆಗಬಾರದು. ಇವರು ಕೊಟ್ಟಿರುವ ಆಕಳನ್ನು ಹೊರಗೆ ಬಿಡಲು ಹೆದರಿಕೆ ಆಗುತ್ತಿದೆ. ಮಾಸ್ತಪ್ಪ ನಾಯ್ಕರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ. ಬಡವರಿಗೆ ಸೇವೆ ಮಾಡುವ ಹಾಗೆ ಮಾಡಲಿ. ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಒಳ್ಳೆಯದು ಆಗಲಿ ಎಂದು ಬೇಡಿಕೊಂಡಿದ್ದೇನೆ ಎಂದರು. ದನ ಕಳೆದು ಹೋಗಿ ಒಂದೂವರೆ ತಿಂಗಳ ಹಿಂಗಾಯ್ತು ದನ ಈ ಥರ ಆಗಿ. ಆದರೂ ಯಾರು ಹಿಂಗೆ ಮನೆಗೆ ಬಂದು ಅವರು ಪಾಪ ಅಲ್ಲಿಂದ ಫೋನ್ ಮಾಡಿ ನೀವು ಇದನ್ನು ಸಾಕ್ತರ ಕೇಳಿ ಆ ಥರ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಅದೊಂದು ನಮ್ಗೆ ತಂದು ಕೊಟ್ಟಿದ್ರಲ್ಲ, ಅದೊಂದು ಭಾರಿ ಖುಷಿ ಇದೆ ನಮಗೆ. ನಮ್ಮ ಕೊಟ್ಟಿಗೆ ಖಾಲಿ ಅದಕ್ಕೆ ಒಂದು ತುಂಬಿಸಿದ್ರು ಹೇಳೋದೊಂದು ನೆಮ್ಮದಿ ಉಂಟು ನಮಗೆ. ಆದರೆ ಈ ಹೋದ ದನಗೊಂದು ಯಾರಾದರೂ ಹಿಂಗೆ ನಮಗೆ ಹಿಡ್ದರೆ ಹೇಳಿ ಸುದ್ದಿ, ಆದರೆ ಶಿಕ್ಷೆ ಕೊಟ್ಟರೆ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಅದೊಂದು ನ್ಯಾಯ ಸಿಗಬೇಕು ಹೇಳಿ ನಮ್ದೊಂದು ಇದಿತ್ತು. ಯಾವ ದನಗೂ ಇನ್ನು ಹಂಗೆ ಆಗೋಕ್ಕಾಗ ನಮ್ಗೆ ಈಗ ತಂದು ಕೊಟ್ಟರೆ ನಮ್ಗೆ ಬಿಡೋಕೆ ಹೆದರಿಕೆ, ಎಲ್ಲಿಯೇನೋ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಅದಕ್ಕಾಗಿ ನಾವು ಅದೊಂದು ಇದು ಮಾಡ್ತಾವ್ರೆ. ಇವರಿಗೆ ದೇವರು ಅವರಿಗೆ ಅನುಗ್ರಹ ಕೊಡಲಿ, ಆರೋಗ್ಯ ಆಯುಸ್ಸು ಕೊಡಲಿ, ಹಿಂಗೆ ಬಡವರಿಗೆ ಸೇವೆ ಮಾಡುವಂಗೆ ಮಾಡಲಿ ಹೇಳಿ ನಾನು ಹಾರೈಸಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಇವತ್ತು ಬೇಡ್ಕ ಬಂದದ್ದು ಹಂಗೆ ದೇವಸ್ಥಾನಕ್ಕೆ ಹೋಗಿದ್ರು. ಅಮ್ಮನವ್ರ ಮನೆಗೆ ಹೋಗಿ ಅವರಿಗೆ ನಾವು ಹಂಗೆ ಹೇಳ್ಕೊಂಡೇ ಬಂದಿದ್ರು, ಅವರಿಗೊಂದು ಒಳ್ಳೇದು ಮಾಡಲಿ. ಸಂದರ್ಭದಲ್ಲಿ ಕೃಷ್ಣ ಆಚಾರಿ ಕುಟುಂಬದವರು, ಮಾಸ್ತಪ್ಪ ನಾಯ್ಕ ಅಭಿಮಾನಿಗಳು ಇದ್ದರು.